ಸೊ ಇದು ನೀವು ನೋಡ್ಬೋದು, ನಮ್ಮ ಟ್ರೈನ್ ಇನಾಗ್ರೇಷನ್ ಮಾಡೋಕ್ಕೆ ವಿ ಸೋಮಣ್ಣ ಅವರು ಬಂದಿದ್ದಾರೆ. ಸೊ ಇವರೇ ಫ್ಲಾಗ್ ಆಫ್ ಮಾಡೋದು. ನಮಸ್ಕಾರ ಗುರುಗಳೇ, ನಾನು ನಿಮ್ಮ UP ಹುಡುಗ SK ಸ್ವಾಗತಿಸ್ತೀನಿ ಇನ್ನೊಂದು ಹೊಸ ವ್ಲಾಗಲ್ಲಿ. ಸೊ ಹಾಸನ್ನು ಮತ್ತು ಯಶವಂತಪುರ ಹಾಸನ್ ಇಂಟರ್ಸಿಟಿ ICF ಇಂದ ಮೆಮು ಕನ್ವರ್ಟ್ ಆದಮೇಲೆ ವೀಡಿಯೋ ಬರಲಿಲ್ಲ. ಇವಾಗ ವೀಡಿಯೋ ತೊಗೊಂಬರ್ತೀನಿ, ಇನಾಗ್ರೇಷನ್ ಸ್ಪೆಷಲು. ಸೊ ನನ್ನ ಹಿಂದೆ ನೀವು ನೋಡೋಕೆ ಹೋದರೆ ಇಲ್ಲಿ ನಮ್ಮ ಹೊಸ SMVT ಲೋಕಮಾನ್ಯ ತಿಲಕ್ ಸ್ಪೆಷಲ್ ಗಾಡಿ ನಿಂತ್ಕೊಂಡಿದೆ. ಇವಾಗ ಡೇಟ್ ಬಂದು 17 ಮೇ 2026. ಸೊ ನೀವು ನೋಡ್ಬೋದು SMVT ಲೋಕಮಾನ್ಯ ತಿಲಕ್ 06557 ಟ್ರೈನ್ ನಂಬರ್. ಇವತ್ತು ಇದ್ರದ್ದು ಇನಾಗ್ರೇಷನ್ ಆಗೋಗ್ತಿದೆ. ಇದೊಂದು ರೂಟ್ ಮಾತಾಡೋಕೆ ಹೋದರೆ ನಮ್ಮ SMVTಯಿಂದ ತುಮಕೂರಿಗೆ ಹೋಗುತ್ತೆ, ತುಮಕೂರಿಂದ ದಾವಣಗೆರೆಯಿಂದ ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿಯಿಂದ ಮಿರಾಜು, ಅದಾದಮೇಲೆ ಸಾಂಗ್ಲಿ, ಸತಾರ, ಪುಣೆ, ಕರ್ಜತ್ತು, ಥಾನೆ, ಲೋಕಮಾನ್ಯ ತಿಲಕ್, ಕುರ್ಲಾಗೆ ಹೋಗಿ ಸೇರ್ಕೊಳತ್ತೆ. ಇದರದ್ದು ಮೊದಲಿದ್ದಿದ್ದು ಒಂದೇ ಡೈರೆಕ್ಟ್ ಟ್ರೈನು. ನಾನು ವಯ ಮಾತಾಡ್ತಿಲ್ಲ. ಇವಾಗ ಡೈರೆಕ್ಟ್ ಅಂದರೆ ಬೆಂಗಳೂರಿಂದ ಮುಂಬೈಗೆ ಇದ್ದಿದ್ದು ಬೇರೆ ಉದ್ಯಾನ ಎಕ್ಸ್ಪ್ರೆಸ್ಸು. ಇದು ಇವಾಗ ಸೆಕೆಂಡ್ ಆ್ಯಡ್ ಆನ್ ಆಗುತ್ತೆ. ಇವಾಗ ನೀವು ಕುರ್ಲಾ, ಇವಾಗ ಕೊಯಂಬತ್ತೂರು ಮತ್ತು LTT ಅದೆಲ್ಲ ಎನ್ಸ್ಕೊಳಕ್ಕೆ ಹೋಗಬೇಡಿ. ಮತ್ತು ನಮ್ಮದು ಬೆಂಗಳೂರು, ಅಜ್ಮೇರು, ಬೆಂಗಳೂರು, ಜೋಧ್ಪುರು, ಅದೆಲ್ಲ ಬಿಕಾನೇರೆಲ್ಲ ಎನ್ಸ್ಕೊಳಕ್ಕೆ ಹೋಗಬೇಡಿ. ಅದೆಲ್ಲ ವಯ ಡೈರೆಕ್ಟ್ ಟ್ರೈನ್. ಇದು ಸೆಕೆಂಡ್ ಟ್ರೈನ್ ನಮ್ಮ ಬೆಂಗಳೂರಿಂದ ಮುಂಬೈಗೆ. ಇದ್ರದ್ದೆಲ್ಲ ನಿಮ್ಗೆ ತೋರಿಸ್ತೀನಿ, ಬೋಗಿ ಎಲ್ಲ ತೋರಿಸ್ತೀನಿ. ಮತ್ತು ಇಂಜಿನ್ ಎಲ್ಲ ಡೆಕೋರೇಷನ್ ಮಾತ್ರ ಸಕ್ಕತ್ತಾಗಿ ಮಾಡಿದ್ದಾರೆ. ಈ ಟ್ರೈನ್ ಡೆಕೋರೇಷನ್ ಮಾತ್ರ ಸಕ್ಕತ್ತಾಗಿ ಮಾಡಿದ್ದಾರೆ ಗುರು. ಬನ್ನಿ ನೋಡೋಣ ಎಷ್ಟು ಕೋಚಸ್ಸು, ಏನು ಕಾಂಪೋಸಿಷನ್ ಈ ಟ್ರೈನಲ್ಲಿ ಇದೆ. ಟ್ರೈನ್ ಟೈಮಿಂಗ್ಸು, ಟ್ರೈನ್ ನಂಬರ್ಸ್ ಎಲ್ಲ ನಿಮಗೆ ಸ್ವಲ್ಪ ಮುಂದೆ ನಾನು ತಿಳಿಸ್ತೀನಿ. ಇವಾಗ ನಮಗೆ ಲೀಡ್ ಮಾಡ್ತಿರೋದು ಇದು ಇನಾಗ್ರೇಷನ್ ಸ್ಪೆಷಲಲ್ಲಿ WAP7 ಡೆಕೋರೇಷನ್ ಮಾತ್ರ ಸಕ್ಕತ್ತಾಗಿ ಮಾಡಿದ್ದಾರೆ. ನೆಕ್ಸ್ಟು EOG ನಿಮ್ಗೆ ಬರುತ್ತೆ. ಅದಾದಮೇಲೆ ನಿಮಗೆ 2 ಸಿಗುತ್ತೆ ಹಿಂದೆ ಜನರಲ್ ಕೋಚಸ್ಸು. ಸೊ ಜನರಲ್ ಕೋಚಸ್ ಬಗ್ಗೆ ಮಾತಾಡೋಕೆ ಹೋದರೆ ನಿಮಗೆ 2026 ಜನರಲ್ ಕೋಚಸ್ ಸಿಗುತ್ತೆ. ಸೊ ನೀವು ಇಯರ್ ಆಫ್ ಮ್ಯಾನುಫ್ಯಾಕ್ಚರ್ ಅಲ್ಲಿ ನೋಡ್ಬೋದು. ಸೊ ಇದು ಟುವರ್ಡ್ಸ್ ಬಾನಸವಾಡಿ ಹೋಗುತ್ತೆ. ಸೊ ಇಂಜನ್ ನಿಮಗೆ ಇದು ಕಡೆ ಸಿಗುತ್ತೆ, ಎದ್ ಕಡೆ ಬಾನಸವಾಡಿ ಸ್ಟೇಷನ್ ಇರುತ್ತೆ. ಸೊ ಇಂಜನ್ ಆದಮೇಲೆ EOG ಆದಮೇಲೆ ನಿಮಗೆ 2 ಜನರಲ್ ಸಿಗುತ್ತೆ. ಬನ್ನಿ ನಡ್ಕೊಂಡು ಮುಂದೆ ಹೋಗೋಣ. ಇವಾಗ ಜನರಲ್ ಕೋಚ್ ಹಿಂದೆ ನಿಮಗೆ ಸೆಕೆಂಡ್ AC ಕೋಚ್ ಸಿಗುತ್ತೆ. ಸೊ ಸೆಕೆಂಡ್ AC ಕೋಚ್ ನೀವು ಇಯರ್ ಆಫ್ ಮ್ಯಾನುಫ್ಯಾಕ್ಚರ್ ನೋಡೋಕೆ ಹೋದರೆ 2022 ಗುರು. ಆ ಡೆಕೋರೇಷನಲ್ಲಿ ಏನೂ ಕಡಿಮೆ ಇಲ್ಲ. ನೀವು ನೋಡೋಕೆ ಹೋದರೆ ಎಲ್ಲ ಯೂನಿಫಾರ್ಮ್ ಡೆಕೋರೇಷನ್ಸ್ ಇದೆ. ನಿಮಗೆ ಒಂದು ಮಾತ್ರ ಸೆಕೆಂಡ್ AC ಕೋಚ್ ಸಿಗೋದು. ಅದಾದಮೇಲೆ ಸೆಕೆಂಡ್ AC ಹಿಂದೆ ನಿಮಗೆ B1 ನಿಮ್ಮದು 2025 ಮ್ಯಾನುಫ್ಯಾಕ್ಚರ್ಡು. ಅದಾದಮೇಲೆ ಹಿಂದೆ ನಿಮಗೆ B2 ಸಿಗುತ್ತೆ. ಸೊ B2 ಕೂಡ ನಿಮಗೆ 2025 ಇಯರ್ ಮ್ಯಾನುಫ್ಯಾಕ್ಚರ್ಡು. 2 ನಿಮ್ಗೆ ಅಲ್ಲಿ ನಾನು ತೋರಿಸಿದೆ B1 B2. ಸೊ ಇಲ್ಲಿ B3, ಅಲ್ಲಿ B4 ಇದೆ. ಸೊ ನಿಮಗೆ 4 ಟೋಟ್ಲಾಗಿ ಥರ್ಡ್ AC ಸಿಗೋದು. ಸೊ ಮುಂದೆ 2 ಜನರಲ್ಲು, ಅದಾದಮೇಲೆ ಸೆಕೆಂಡ್ AC ಒಂದು, ಅದಾದಮೇಲೆ 4 ಥರ್ಡ್ AC ನಿಮಗೆ ಸಿಗುತ್ತೆ. ಸೊ B3 ಕೂಡ 2025 ಇಯರ್ ಮ್ಯಾನುಫ್ಯಾಕ್ಚರ್ಡು, B4 ಕೂಡ 2025 ಇಯರ್ ಮ್ಯಾನುಫ್ಯಾಕ್ಚರು. ಸೊ ಎಲ್ಲ ನಾನು ಕನ್ಫರ್ಮೇಷನ್ ಮಾಡಿಬಿಟ್ಟೆ ನಿಮಗೆ ಹೇಳ್ತಿರೋದು. ಸೊ 4 ನಿಮಗೆ ಥರ್ಡ್ AC ಕೋಚಸ್ ಸಿಗುತ್ತೆ. ಅದಾದಮೇಲೆ ಸ್ಲೀಪರ್ ಸ್ಟಾರ್ಟ್ ಆಗುತ್ತೆ. ಸ್ಲೀಪರ್ ನಾನು ಮೇನಾಗಿ ನೋಡಬೇಕು ಇಯರ್ ಆಫ್ ಮ್ಯಾನುಫ್ಯಾಕ್ಚರ್ ಏನಂತ. ಸೊ ನಿಮ್ಗೆ ಹೇಳ್ದಂಗೆ ಥರ್ಡ್ AC ಆದಮೇಲೆ ಸ್ಲೀಪರ್ ಸ್ಟಾರ್ಟ್ ಆಗುತ್ತೆ. ಸ್ಲೀಪರು S1 ಇಂದ ಡೈರೆಕ್ಟ್ ಸ್ಟಾರ್ಟ್ ಆಗುತ್ತೆ. ಖುಷಿ ಏನಂದರೆ 2026 ಇಯರ್ ಮ್ಯಾನುಫ್ಯಾಕ್ಚರ್ ಗುರು S1. ಅದಾದಮೇಲೆ S2 ಕೂಡ ನಾನು ನೋಡ್ತೀನಿ 2026 ಇಯರ್ ಮ್ಯಾನುಫ್ಯಾಕ್ಚರ್. ಇದ್ದಂದ್ರೂ ಸಕ್ಕತ್ ಗುರು. ಇವಾಗ ನಾನು ನೋಡಬೇಕು ಟೋಟಲ್ ಸ್ಲೀಪರ್ ಕ್ಲಾಸಸ್ ಎಷ್ಟಿದೆ ಅಂತ ಈ ಟ್ರೈನಲ್ಲಿ. ಬನ್ನಿ ನಡ್ಕೊಂಡು ಹೋಗ್ತೀನಿ. ಸೋಮಣ್ಣ ಅವ್ರು ಬರ್ತಿದ್ದಾರೆ. ಸೊ ಅವ್ರದ್ದು ಒಂದು ವೀಡಿಯೋ ಮಾಡೋಣ, ಅದಾದಮೇಲೆ ಮುಂದೆ ಹೊರಟೋಣ, ನೋಡೋಣ ಏನಾಗುತ್ತೆ ಸಿಚುವೇಶನು. ಸೊ ಇದು ನೀವು ನೋಡ್ಬೋದು, ನಮ್ಮ ಟ್ರೈನ್ ಇನಾಗ್ರೇಷನ್ ಮಾಡೋಕ್ಕೆ ವಿ ಸೋಮಣ್ಣ ಅವರು ಬಂದಿದ್ದಾರೆ. ಸೊ ಇವರೇ ಫ್ಲಾಗ್ ಆಫ್ ಮಾಡೋದು. ವರ್ಚುವಲಿ ಶ್ರೀ ಅಶ್ವಿನಿ ವೈಷ್ಣವ್ಜಿ ಅವರು ಫ್ಲಾಗ್ ಆಫ್ ಮಾಡ್ತಾರೆ ಈ ಟ್ರೈನ್ನ. ಇದು ಇವಾಗ S3 ಅಂತ ಬಂದುಬಿಟ್ಟಿದ್ದೀನಿ. S3 S4 2 2026 ಇಯರ್ಸ್ ಮ್ಯಾನುಫ್ಯಾಕ್ಚರ್ ನೀವು ನೋಡ್ಬೋದು. ಸೊ ನಾನು ಇದು ನೋಡಿ ತುಂಬ ಖುಷಿ ಆಗ್ತಿದೆ ಗುರು. S1 ಇಂದ S4ವರೆಗೂ 2026 ಇಯರ್ ಮ್ಯಾನುಫ್ಯಾಕ್ಚರ್. ಹಿಂದೆ ನೋಡೋಣ ಇವಾಗ ಏನು ಮ್ಯಾನುಫ್ಯಾಕ್ಚರಿಂಗ್ ಇಯರ್ ಇದೆ ಅಂತ. ನಿಮಗೆ ಇದರಲ್ಲಿ ಟೋಟಲ್ಲು 6 ಸ್ಲೀಪರ್ ಕ್ಲಾಸ್ ಕೋಚಸ್ ಸಿಗುತ್ತೆ. ಸೊ ನಾನು S6 ಹತ್ರ ಬಂದುಬಿಟ್ಟಿದ್ದೀನಿ. ಸೊ S5 S6 ಇದು 2 ನಿಮಗೆ 2026 ಇಯರ್ ಮ್ಯಾನುಫ್ಯಾಕ್ಚರ್. ಸೊ ಟೋಟಲ್ 6 ಸ್ಲೀಪರ್ ಕೋಚಸ್ಸು. 6 ಸ್ಲೀಪರ್ ಕೋಚ್ ನಿಮಗೆ 2026 ಇಯರ್ ಮ್ಯಾನುಫ್ಯಾಕ್ಚರಿಂಗ್ ಕೋಚಸ್ ಸಿಗುತ್ತೆ. ಇಂಟೀರಿಯರ್ಸ್ ಎಲ್ಲ ಕೋಚಸ್ ನಾನು ನಿಮ್ಗೆ ಸ್ವಲ್ಪದಲ್ಲಿ ಇವಾಗ ತೋರಿಸ್ತೀನಿ. ಇನ್ನೂ 2 ಜನರಲ್ಲಿಂದ ಮಿಕ್ಕಿದೆ. ಆ ಜನರಲ್ ಕವರ್ ಮಾಡೋದ್ಮೇಲೆ ಇಂಟೀರಿಯರ್ಸ್ ನಿಮ್ಗೆ ತೋರಿಸೋಣ. ಸ್ಲೀಪರ್ ಆದಮೇಲೆ ಲಾಸ್ಟ್ ಸೆಕೆಂಡು ನಾನು ಬಂದುಬಿಟ್ಟಿದ್ದೀನಿ ಜನರಲ್ ಕೋಚಸ್ಸು. ಸೊ ಲಾಸ್ಟ್ ಸೆಕೆಂಡ್ ಜನರಲ್ ಕೋಚಸ್ ಬಂದು 2025 ಇಯರ್ ಮ್ಯಾನುಫ್ಯಾಕ್ಚರ್. ಸೊ ಪರವಾಗಿಲ್ಲ, 2025-26 ಇಯರ್ ಮ್ಯಾನುಫ್ಯಾಕ್ಚರಿಂಗ್ ಕೋಚಸ್ ಪರವಾಗಿಲ್ಲ. ಒಂದು ಸೆಕೆಂಡ್ AC ಕೋಚ್ ಬಂದು 2022 ಇಯರ್ ಮ್ಯಾನುಫ್ಯಾಕ್ಚರ್ ಕೊಟ್ಬಿಟ್ಟಿದ್ದಾರಲ್ಲ, ಅದು ಒಂದು ಸ್ವಲ್ಪ ನನಗೆ ಇದಾಯಿತು. ಬಟ್ ಪರವಾಗಿಲ್ಲ, ಮ್ಯಾಕ್ಸಿಮಮ್ ಕೋಚಸ್ 2025-26 ಕೋಚಸ್ಸೇ ಇರೋದು ಈ ಟ್ರೈನಲ್ಲಿ. ಲಾಸ್ಟಲ್ಲಿ ನಿಮಗೆ ಒಂದು SLR ಸಿಕ್ಬಿಡುತ್ತೆ. ಬನ್ನಿ ಇವಾಗ ಇಂಟೀರಿಯರ್ಸ್ ನಿಮ್ಗೆ ತೋರಿಸ್ತೀನಿ.
ಸೊ ಇದು ನಾನು ಇವಾಗ ಸದ್ಯಕ್ಕೆ ಜನರಲ್ ಕೋಚಲ್ಲಿ ಬಂದುಬಿಟ್ಟಿದ್ದೀನಿ. ಜನರಲ್ ಕೋಚಲ್ಲಿ ನೀವು ನೋಡೋಕೆ ಹೋದರೆ ಲಾಸ್ಟು ಜನರಲ್ ಕೋಚಸ್ಸು. ಸೊ ಜನರಲ್ ಕೋಚ್ ಚೆನ್ನಾಗಿದೆ, ಆ್ಯಕ್ಚುಲಿ ಮೇಂಟೈನ್ ಆಗಿದೆ, ಪರವಾಗಿಲ್ಲ. ಸೊ ನೀವು ನೋಡ್ಬೋದು ವಾಶ್ ಬೇಸನು, ಡಸ್ಟ್ಬಿನ್ ಎಲ್ಲ ಚೆನ್ನಾಗಿದೆ, ವಾಶ್ರೂಮ್ಸು ಎಲ್ಲ ಸದ್ಯಕ್ಕೆ ಹೊಸ ಟ್ರೈನು ಚೆನ್ನಾಗಿ ಇರುತ್ತೆ. ಸ್ವಿಮ್ಮಿಂಗ್, ಲಗೇಜ್ ಸ್ಪೇಸ್ ಎಲ್ಲ ನಿಮ್ಗೆ ಸಿಗುತ್ತೆ, ಹೆಂಗಿರುತ್ತೆ ನಾರ್ಮಲ್ ಟ್ರೈನ್ಸಲ್ಲಿ ಹಂಗೆ ಸಿಗುತ್ತೆ ಇಂಟೀರಿಯರ್ಸಲ್ಲಿ. ಬನ್ನಿ ಇವಾಗ ಬೇರೆ ಕೋಚಸ್ಗೆ ಹೋಗೋಣ. ನಿಮ್ಗೆ ಇಲ್ಲಿ 3 ಚಾರ್ಜಿಂಗ್ ಸಾಕೆಟ್ ಸಿಗುತ್ತೆ, ಇದು ಕಡೆ ಹತ್ತು ಕಡೆ ಒಂದು. ಸೊ ಟೋಟಲ್ ಈ ಒಂದು ಕ್ಯಾಬಿನ್ಗೆ 4 ನಿಮಗೆ ಚಾರ್ಜಿಂಗ್ ಸಾಕೆಟ್ ಸಿಗುತ್ತೆ. ಸ್ಲೀಪರ್ ಕಡೆ ಹೋಗೋಣ ಬನ್ನಿ ಇವಾಗ. ಇದು ನಾನು ಸ್ಲೀಪರ್ ಒಳಗಡೆ ಇಂಟೀರಿಯರ್ಸ್ ತೋರ್ಸೋಕೆ ನಿಮ್ಗೆ ಬಂದುಬಿಟ್ಟಿದ್ದೀನಿ. ಸೊ 2020 ಇಯರ್ ಮ್ಯಾನುಫ್ಯಾಕ್ಚರ್ಡ್ ಎಷ್ಟು ಇದು. ಸೊ ನೀವು ನೋಡ್ಬೋದು ಫುಲ್ ಎಲ್ಲ ಹೊಸದಿದೆ. 26 ಇಯರ್ ಮ್ಯಾನುಫ್ಯಾಕ್ಚರ್ನೇ ನೀವು ಅರ್ಥ ಮಾಡ್ಕೊಬೋದು, ಫುಲ್ ಹೊಸದಿರುತ್ತೆ. ಇನ್ನೂ ಅದೆಲ್ಲ ಪ್ಲಾಸ್ಟಿಕ್ ಕವರ್ಸು, ಸೊ ಅದಕ್ಕೆ ತೆಗೆದ್ರೆ ಇನ್ನೂ ಕ್ಲಿಯರ್ ಆಗುತ್ತೆ. ಇದೆಲ್ಲ ವೈಪಿಂಗ್ಸ್ ಎಲ್ಲ ಅದೆಲ್ಲ ಪರವಾಗಿಲ್ಲ. ಬಟ್ 26 ಇಯರ್ ಮ್ಯಾನುಫ್ಯಾಕ್ಚರ್, ಸೊ ಅದಕ್ಕೆ ಸಲಾಮ್ಗಳು. S1 S2 ನಾನು ನೋಡಿದ್ದೀನಿ. ಇವಾಗ S3 ಅದೆಲ್ಲ ಮುಂದೆ ನೋಡ್ಕೊಂಡು ಹೋಗೋಣ. ಸೊ ಇದು ನಾನು ಇವಾಗ ನಿಮಗೆ 3rd AC ಇಂಟೀರಿಯರ್ಸ್ ತೋರ್ಸೋಕೆ ಬಂದುಬಿಟ್ಟಿದ್ದೀನಿ. ಸೊ ನೀವು ನೋಡೋಕೆ ಹೋದರೆ ಸೇಮ್ ಎಲ್ಲ ಇರುತ್ತೆ, ಹೆಂಗಿರುತ್ತೆ. ಬಟ್ ಹೊಸ ಕೋಚಸ್ ಗುರು, ನೀವು ನೋಡ್ಬೋದು ಸಾಕೆಟ್ಸಿಂದನೇ ಗೊತ್ತಾಗುತ್ತೆ ಎಷ್ಟು ಕ್ಲೀನಾಗಿದೆ. ಇದೆಲ್ಲ ಗಮ್ಮು, ಸೊ ಅದೆಲ್ಲ ಟೆನ್ಷನ್ ಪಗಡಿ. ಸೊ ಕಾನ್ಫಿಗರೇಷನ್ ಸೇಮ್ 2:3 ಇದು ಕಡೆ ಇರುತ್ತೆ. ಸೊ ಇದೇ ನಮ್ಮ 3rd AC ಕೋಚಸ್. 4 ನಿಮ್ಗೆ ಸಿಗುತ್ತೆ. 2025 ಇಯರ್ ಮ್ಯಾನುಫ್ಯಾಕ್ಚರ್ಡು. ಸೊ ನೀವು ನೋಡ್ಬೋದು ಫುಲ್ ಹೊಸ ಥರ ಇದೆ ಗುರು, ಸಕ್ಕತ್ತಂದರೆ ಸಕ್ಕತ್ತು. ಆ ಸ್ಮೆಲ್ ಆ್ಯಕ್ಚುಲಿ, ಆ ಪೇಂಟ್ ಸ್ಮೆಲ್ ಇರುತ್ತಲ್ಲ ಅದು ಇನ್ನೂ ಬರ್ತಿದೆ. ಸೊ ನೀವು ಯೋಚನೆ ಮಾಡ್ಬೋದು, ಮೊದಲು ಹೆಂಗೆ ಅಲ್ಲೇ ಕೋಚಸ್ ಎಲ್ಲ ಸಿಗ್ತಿತ್ತು, ಇವಾಗ 2025-26 ಇಯರ್ ಮ್ಯಾನುಫ್ಯಾಕ್ಚರ್ ಕೋಚಸ್ ಸಿಗ್ತಿದೆ. ಸೊ ಇದೆಲ್ಲ ನೋಡಿ ನನಗೆ ಲೈಕ್ ಹೊಸ ಕೋಚಸ್ ಎಲ್ಲ ನೋಡಿ ನನಗೆ SWRಗೆ ಒಂದು ಸಲಾಮ್ ಕೊಡೋಕ್ಕೆ ಮನಸ್ಸು ಬರ್ತಿದೆ. ಯಾಕಂದರೆ ನೀವೆಲ್ಲ ನೋಡಿದ್ರಿ, ನಾನು ಮುರುಡೇಶ್ವರ ಎಕ್ಸ್ಪ್ರೆಸ್ ಕವರ್ ಮಾಡಿದೆ, ಅದಾದಮೇಲೆ ಕಣ್ಣೂರು ಎಕ್ಸ್ಪ್ರೆಸ್ ಕವರ್ ಮಾಡಿದೆ, ಅದರೆಲ್ಲ ಅಲ್ಲಿ ಕೋಚಸ್ ಇತ್ತು. ಸೊ ಇವಾಗೆಲ್ಲ ಹೊಸ ಕೋಚಸ್ ಕೊಡ್ತಿದ್ದಾರಲ್ಲ, ಇದು ನೋಡಿ ನಂಗೆ ತುಂಬ ಇಷ್ಟ ಆಗ್ತಿದೆ. ಸೊ ಇದಕ್ಕೋಸ್ಕರ SWRಗೆ ಸಲಾಮ್ ಗುರು. ಅಟ್ಲೀಸ್ಟ್ ಏನೋ ಒಂದು ಪಾಯಿಂಟ್ ಆಫ್ ವ್ಯೂ ತೊಗೊಂಡ್ಬಿಟ್ಟು ಹೊಸ ಕೋಚಸ್ ತೊಗೊಂಬರ್ತಿದ್ದಾರೆ, ಏನಂತ ನನಗೆ ಗೊತ್ತಿಲ್ಲ. ಬಟ್ ಅಲ್ಲಿಂದ ಚೇಂಜಸ್ ಆಗಿದೆ. ಸೊ ನನಗೆ ಅದು ಖುಷಿ ಅನಿಸ್ತಿದೆ. ನಾನು ನಿಮಗೆ 2nd AC ಕೋಚ್ ಇಂಟೀರಿಯರ್ಸ್ ತೋರ್ಸೋಕೆ ಬಂದುಬಿಟ್ಟಿದ್ದೀನಿ. ನಾನು ಹೆಂಗಿದೆ, ಸೊ ಇದು ನೀವು ನೋಡ್ಬೋದು ಎಲ್ಲ ಹೊಸ ಥರನೇ ಇದೆ ಗುರು. ಮೇಂಟೆನೆನ್ಸ್ ಚೆನ್ನಾಗಿದೆ, ಹೊಸ ಥರನೇ ಫುಲ್ಲು ಇದೆ ಆ್ಯಕ್ಚುಲಿ. ಸೊ ಇದು ನಂಗೆ ನೋಡಿ ಓಕೆ ಪರವಾಗಿಲ್ಲ. 22 ಇಯರ್ ಮ್ಯಾನುಫ್ಯಾಕ್ಚರ್ ಪರವಾಗಿಲ್ಲ. ಬಟ್ ಕೋಚ್ ಚೆನ್ನಾಗಿದೆ, ಒಳಗಡೆ ಮೇಂಟೈನ್ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ನೀವು ನೋಡ್ಬೋದು ಬಲೂನ್ಸ್ ಇದೆ ನಿಮಗೆ ಫುಲ್ಲು. ಸೊ ಇಂಟೀರಿಯರ್ದಲ್ಲೂ ಬಲೂನ್ಸ್ ಅಟ್ಯಾಚ್ ಮಾಡಿದ್ದಾರೆ. ನಿಮಗೆ ಫ್ರಂಟ್ ಸೈಡು ಜನರಲ್ ಸಿಗೋದಲ್ಲ, ಫ್ರಂಟ್ ಸೈಡ್ ಜನರಲ್ ಕೋಚಲ್ಲೂ ಬಲೂನ್ಸ್ ಎಲ್ಲ ಅಟ್ಯಾಚ್ ಮಾಡಿದ್ದಾರೆ. ಸೊ ಇದೆಲ್ಲ ನೋಡಿ ಸ್ವಲ್ಪ ಚೆನ್ನಾಗಿ ಅನಿಸ್ತಿದೆ ಗುರು. ಸೊ ಇದೆ 2026 ಇಯರ್ ಮ್ಯಾನುಫ್ಯಾಕ್ಚರ್ ಜನರಲ್ ಕೋಚು. ಸೊ ಇದರಲ್ಲೂ ನಿಮಗೆ USB ಟೈಪ್ A ಟೈಪ್ C 2 ಸಿಗುತ್ತೆ. ಇವಾಗ ನಮ್ಮ ಈ SMVT LTT ಅಂದರೆ ಬೆಂಗಳೂರು ಟು ಮುಂಬೈ ಎಕ್ಸ್ಪ್ರೆಸ್ ಗಾಡಿ ಟ್ರೈನ್ ನಂಬರ್ ಮಾತಾಡೋಕೆ ಹೋದರೆ 16553. SMVTಯಿಂದ LTTಗೆ ಹೋದರೆ 16554. LTTಯಿಂದ SMVTಗೆ ಬಂದರೆ ನಿಮಗೆ ತೋರ್ಸೋಕೆ ಹೋದರೆ ಸ್ಪೆಷಲ್ ನಂಬರ್ ನಮ್ಮದು 00657 ಇದೆಯಲ್ಲ, ಅಲ್ಲೊಂದು ಕಟ್ ಪೀಸ್ ಆಗಿದ್ದಾರೆ. ಆ ಕಟ್ ಪೀಸ್ ಹಿಂದೆಯೇ ಆ್ಯಕ್ಚುಯಲ್ ನಂಬರು ನಿಮಗೆ ಆ್ಯಕ್ಚುಲಿ ಲೈಟಾಗಿ ಕಾಣಿಸ್ತಿರ್ಬೋದು ನೋಡಿ. 16553 ಮೇಲೆ ಇದೆ, 16554 ಕೆಳಗಡೆ ಇದೆ. ಸೊ ನಾರ್ಮಲ್ ರನ್ನಲ್ಲಿ ಆ ಕಟ್ ಪೀಸ್ನ ತೆಗೆದುಬಿಡ್ತಾರೆ. ಸೊ ತೆಗೆದುಬಿಟ್ರೆ ನಾರ್ಮಲ್ ನಂಬರ್ ಇದಕ್ಕೆ ಸಿಕ್ಬಿಡುತ್ತೆ. ಸೊ ನಾರ್ಮಲ್ ನಂಬರಾಗಿ ಓಡಿಸ್ತಾ ಇದ್ದೀನಿ. ಇನಾಗ್ರೇಟಿಂಗ್ SMVT ಬೆಂಗಳೂರು LTT एक्सप्रेस. लगातार जैसा कि माननीय रेल मंत्री जी ने कहा कि भारत तेज रफ्तार से विकसित भारत की ओर चल रहा है, उस विजन में ये नई रेल यात्रा SMVT LTT फर्स्ट रन. बहुत बहुत धन्यवाद माननीय रेल राज्य मंत्री श्री वी सोमेश, सम्मानित सांसद तेजस्वी सूर्या जी एवं श्री PC मोहन. ಸೊ ಇದು ನಮ್ಮ ಫಸ್ಟ್ ರನ್ ಆಯಿತು SMVT ಬೆಂಗಳೂರು LTT ಎಕ್ಸ್ಪ್ರೆಸ್ದು. ಸೊ ಇದರದ್ದು ಟೈಮಿಂಗ್ಸು ಮತ್ತು ನಿಮಗೆ ಫೇರ್ ಪ್ರೈಸ್ ಎಲ್ಲ ಮುಂದೆ ತಿಳಿಸ್ತೀನಿ. ಟ್ರೈನ್ ಹೋಗಲಿ.
SWR ಕಡೆಯಿಂದ ನಮಗೊಂದು ಫೈಲು, ಅದಾದಮೇಲೆ ಟೈಮಿಂಗ್ಸ್ ಎಲ್ಲ, ಅದಾದಮೇಲೆ ಒಂದು ಬುಕ್ಕು ಪೆನ್ ಸಿಗಿದೆ. ಸೊ ಇದೆಲ್ಲ ಒಂದು ಚಿಕ್ಕ ಟೋಕನ್ ಆ ಥರ ಇರುತ್ತೆ, ನಮಗೆ ಟೋಕನ್ ಆಫ್ ಮೆಮೊರೀಸ್ ಥರ ಆ ಥರ ಒಂದು ಇರುತ್ತೆ. ಸೊ ಇದೆಲ್ಲ ಒಂದು ಚಿಕ್ಕ ಮಾಡ್ತಾರಲ್ಲ, ಚೆನ್ನಾಗಿ ಅನಿಸುತ್ತೆ. ಸೊ ಇದು ನೀವು ನೋಡ್ದಂಗೆ ನಮ್ಮ SMVT ಬೆಂಗಳೂರು LTT ಎಕ್ಸ್ಪ್ರೆಸ್ಸು, LTT ಕುರ್ಲಾ ಎಕ್ಸ್ಪ್ರೆಸ್ ಸದ್ಯಕ್ಕೆ ಇನಾಗ್ರೇಷನ್ ಆಗಿದೆ. ಡೈರೆಕ್ಟು ಬೆಂಗಳೂರಿಂದ ಇದು 2ನೇ ಟ್ರೈನ್ ನಮ್ಮ ಬೆಂಗಳೂರಿಂದ ಮುಂಬೈಗೆ. ಮತ್ತು ಮಾತಾಡೋದ್ರೆ ಇದು ಸ್ಲೋವೆಸ್ಟ್ ಟ್ರೈನು. ಮೊದಲಿದ್ದು ಉದ್ಯಾನ ಎಕ್ಸ್ಪ್ರೆಸ್ ಇತ್ತು. ಸೊ ಉದ್ಯಾನ ಎಕ್ಸ್ಪ್ರೆಸ್ ಆದಮೇಲೆ ಇದು ನಮ್ಮದು ಸ್ಲೋವೆಸ್ಟ್ ಟ್ರೈನ್ ಡೈರೆಕ್ಟು. 2ನೇ ಟ್ರೈನ್ ಇದು. ಉದ್ಯಾನ ಎಕ್ಸ್ಪ್ರೆಸ್ ಫಸ್ಟು ಸ್ಲೋವೆಸ್ಟ್ ಇತ್ತು, ಇವಾಗ ಇದು ಸ್ಲೋವೆಸ್ಟ್ ಆಗಿಬಿಟ್ಟಿದೆ. ಸೊ ಇದನ್ನು ನೀವು ಹುಬ್ಳಿ ಬೆಳಗಾವಿ ಲೈನಿನ ಉದ್ಯಾನ ಎಕ್ಸ್ಪ್ರೆಸ್ ಅಂತ ಕರಿಬೋದು, ಇಲ್ಲಾಂದರೆ ಉದ್ಯಾನ ಎಕ್ಸ್ಪ್ರೆಸ್ 2.0 ಅಂತ ಕರಿಬೋದು. ನಾನು ಮಾತಾಡಿದೆ ರೈಲ್ವೆ ಆಫೀಷಿಯಲ್ಸ್ನ. ಸೊ ಅವರಂದರು ಫ್ಯೂಚರಲ್ಲಿ ಇದು ಟೈಮ್ನ ಕಡಿಮೆ ಮಾಡ್ಬೋದು, 23.5 hours ಏನೋ ತೊಗೊಳುತ್ತೆ. ಸೊ ಟೈಮ್ ಟೇಬಲ್ಸ್ ಎಲ್ಲ ನಿಮಗೆ ಸ್ಕ್ರೀನ್ ಮೇಲೆ ಬರ್ತಿರೋದೆ. ಬೈ ವೀಕ್ಲಿ ಟ್ರೈನ್ ಇದು. ಬೆಂಗಳೂರಿಂದ ಇದು ಮಂಗಳವಾರ ಮತ್ತು ಶನಿವಾರ ಓಡುತ್ತೆ. ಮತ್ತು ಅದು ಕಡೆಯಿಂದ ಸ್ಕ್ರೀನ್ ಮೇಲೆ ಎಲ್ಲ ಡೀಟೇಲ್ಸ್ ಬರ್ತಿದೆ, ದಯವಿಟ್ಟು ನೋಡ್ಬಿಡಿ, ಕನ್ಫರ್ಮೇಷನ್ ತೊಗೊಂಬಿಡಿ. ಅದಾದಮೇಲೆ ಫಸ್ಟು ಕಮರ್ಷಿಯಲ್ ಇದು, ಇವಾಗ ಇನಾಗ್ರೇಷನ್ ಇದ್ದಿದ್ದು, ಇನಾಗ್ರೇಷನಲ್ಲೇ ಕಮರ್ಷಿಯಲ್ ಮಾಡಿದ್ರು, ಬುಕ್ಕಿಂಗ್ಸ್ ಎಲ್ಲ ಓಪನ್ ಆಯಿತು. ಸೊ ಜನ ಹೋಗಿದ್ದಾರೆ. 23rd ಅಂದರೆ ಬರೋ ಶನಿವಾರದಿಂದ ನಿಮಗೆ ಇದರಲ್ಲಿ ಟಿಕೆಟ್ಸ್ ಎಲ್ಲ ಅವೈಲೇಬಲ್ ಸಿಗುತ್ತೆ, ನೀವು ಟಿಕೆಟ್ಸ್ ಎಲ್ಲ ಬುಕ್ಕಿಂಗ್ ಮಾಡಬಹುದು. ಸೊ ಹೇಳ್ದಂಗೆ ಇದು ಉದ್ಯಾನ 2.0 ಅಂತ ಕನ್ಸಿಡರ್ ಮಾಡ್ಬೋದು. ಫ್ಯೂಚರಲ್ಲಿ ರೈಲ್ವೆ ಬೋರ್ಡ್ಸ್ ಬಂದು ಟೈಮಿಂಗ್ ಸ್ವಲ್ಪ ಇದು ಮಾಡ್ತಾರೆ, ಏನು ಮಾಡ್ತಾರೆ ಅಂದರೆ ಇಂಪ್ರೂವ್ ಮಾಡ್ತಾರೆ, ಇನ್ನೂ ಕಡಿಮೆ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ನೋಡೋಣ, ಜಾನ್ವರಿ ಆದಮೇಲೆ ಗೊತ್ತಾಗುತ್ತೆ. ನಾನು ಇದರಲ್ಲಿ ಜರ್ನಿ ಮಾಡಿಲ್ಲ, ಯಾಕಂದರೆ ನನಗೆ ಎಂಡ್ ಟು ಎಂಡ್ ಜರ್ನಿ ಮಾಡಬೇಕಿತ್ತು. ಇವಾಗ ಇಲ್ಲಿಂದ ತುಮಕೂರಿಗೆ ಹೋಗ್ಬಿಟ್ಟು, ಇಲ್ಲಾಂದರೆ ಅದು ಮುಂದೆ ಹುಬ್ಬಳ್ಳಿವರೆಗೆ ಹೋಗ್ಬಿಟ್ಟು ಬೇಡ ಅಂತ ನಾನು ಎಂಡ್ ಟು ಎಂಡ್ ಫ್ಯೂಚರಲ್ಲಿ ಜರ್ನಿ ತೊಗೊಂಬರ್ತೀನಿ ಅಂತ ಅದಕ್ಕೆ ಮಾಡಲಿಲ್ಲ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು. ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡಿ. ಮತ್ತು ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳೋದು ಮರಿಬೇಡಿ. ಸರಿ, ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಷ್ಟವರೆಗೂ ಜೈ ಭಾರತ, ಜೈ ಕರ್ನಾಟಕ ಗುರುಗಳೇ.